ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಇಂದು ದರ್ಶನ್ ಅಂಡ್ ಗ್ಯಾಂಗ್ ಕಸ್ಟಡಿ ಅವಧಿ ಅಂತ್ಯ. ವಿಚಾರಣೆ ಮುಗಿದ ಹಿನ್ನೆಲೆ ದರ್ಶನ್ ಸೇರಿ 4 ಆರೋಪಿಗಳು ಪರಪ್ಪನ ಅಗ್ರಹಾರ ಜೈಲು ಸೇರುವುದು ಬಹುತೇಕ ಪಕ್ಕ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜಾಮೀನು ಪಡೆಯೋದೇ ದರ್ಶನ್ಗೆ ದೊಡ್ಡ ಸವಾಲು. ಎಂಎಲ್ಸಿ ಸೂರಜ್ ರೇವಣ್ಣ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯ ದೂರು. ಯಾರಿಗೂ ಹೇಳದಂತೆ ಒಡ್ಡಿದ್ದ 2 ಕೋಟಿಯ ಆಮಿಷಕ್ಕೆ ಒಪ್ಪದಿದ್ದಾಗ ಕೊಲೆ ಸಂಚು ಆರೋಪ. ಬೆಂಗಳೂರಿಗೆ ತೆರಳಿ ಡಿಸಿ ಐಜಿಪಿಗೆ ಜೆಡಿಎಸ್ ಯುವ ಕಾರ್ಯಕರ್ತನಿಂದಲೇ ದೂರು. ಸಂತ್ರಸ್ತನ ವಿರುದ್ಧವೇ 5 ಕೋಟಿಗೆ ಡಿಮ್ಯಾಂಡ್ ಮಾಡಿದ್ದಾಗಿ ಬ್ಲ್ಯಾಕ್ ಮೇಲ್ ದೂರು. ಕೆಲಸ ಕೇಳಿ ವಾಪಸ್ಸಾದ ಬಳಿಕ 5 ಕೋಟಿ ಹಣ ಕೊಡಿಸಬೇಕೆಂದು ಬ್ಲ್ಯಾಕ್ ಮೇಲ್. ಸಂತ್ರಸ್ತನ ವಿರುದ್ಧವೇ ದೂರು ಕೊಟ್ಟ ಸೂರಜ್ ರೇವಣ್ಣ ಆಪ್ತ ಶಿವಕುಮಾರ್. ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ವಿರುದ್ಧ ಜಮೀನು ಒತ್ತುವರಿ ಆರೋಪ. ಕರ್ನಾಟಕ ಲೋಕಾಯುಕ್ತಕ್ಕೆ ಬಾಲಿವುಡ್ ಖ್ಯಾತ ಗಾಯಕ ಲಕ್ಕಿ ಅಲಿ ದೂರು. ನ್ಯೂ ಯಲಹಂಕ ಟೌನ್ ಬಳಿ ಟ್ರಸ್ಟ್ಗೆ ಸೇರಿದ ಜಮೀನು ಒತ್ತುವರಿಗೆ ಸಹಕಾರವೆಂದು ಆರೋಪ. ಖಜಾನೆ ಭರ್ತಿ ಮಾಡಲು ಮತ್ತೆ ಜಾಹೀರಾತು ಮೊರೆ ಹೋದ ಸರ್ಕಾರ. ಹೊಸ ಜಾಹೀರಾತು ನಿಯಮ ಜಾರಿಗೆ ತರಲು ರಾಜ್ಯ ಸರ್ಕಾರ ಮುಂದು. ಬಿಬಿಎಂಪಿ ವ್ಯಾಪ್ತಿಯ ಆಯ್ದ ಭಾಗಗಳಲ್ಲಿ ಜಾಹೀರಾತು ಪ್ರದರ್ಶನಕ್ಕೆ ಅನುಮತಿ ನೀಡಲು ಕ್ರಮವೆಂದ ಡಿಸಿಎಂ ಡಿಕೆಶಿ. ಗಾಂಧಿನಗರದಲ್ಲಿ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ವಾಹನ ನಿಲುಗಡೆ ನಿಷೇಧ. ಬ್ರ್ಯಾಂಡ್ ಬೆಂಗಳೂರು ಪರಿಕಲ್ಪನೆಯಾಡಿ ಫ್ರೀಡಂ ಪಾರ್ಕ್ ಸಮೀಪ ಬಹುಮಹಡಿ ವಾಹನ ನಿಲುಗಡೆ ಸಂಕೀರ್ಣ ಉದ್ಘಾಟಿಸಿದ ಡಿಕೆಶಿ. ಪ್ರತಿ ಗಂಟೆ ವಾಹನ ನಿಲುಗಡೆಗೆ 20 ರಿಂದ 30 ರೂಪಾಯಿ ನಿಗದಿ. ಕರಾವಳಿ ಭಾಗದಲ್ಲಿ 1 ವಾರ ಭಾರೀ ಮಳೆಯಾಗುವ ಬಗ್ಗೆ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ. ಇಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆರೆಂಜ್ ಅಲರ್ಟ್, ನಾಳೆ ರೆಡ್ ಅಲರ್ಟ್. ಮೀನುಗಾರಿಕೆಗೆ ತೆರಳದಂತೆ ಮೀನುಗಾರರಿಗೆ ಮುನ್ಸೂಚನೆ. ಗ್ಯಾರಂಟಿ ನಿಲ್ಲಿಸಿ ಅಂತ ಹೇಳಲಿ ನೋಡೋಣ ಎಂದ ಕಾಂಗ್ರೆಸ್ ವಿರುದ್ಧ ಬೊಮ್ಮಾಯಿ ಗರಂ. ಗ್ಯಾರಂಟಿಗೆ ಬೇಕಾದ ಸಂಪನ್ಮೂಲ ಮೊದಲು ಕ್ರೋಢೀಕರಿಸಿ, ಇದನ್ನ ಬಿಟ್ಟು ಗ್ಯಾರಂಟಿ ಬೇಕಾ ಬೇಡವಾ ಅಂದ್ರೆ ಹೇಗೆ ಅಂತ ಕಾಂಗ್ರೆಸ್ ವಿರುದ್ಧ ಸಂಸದ ವಾಗ್ದಾಳಿ. ಕನ್ನಡ ಶಾಲೆಗಳಿಗೆ ಮರಾಠಿ ಶಿಕ್ಷಕರ ನೇಮಕ ವಿಚಾರಕ್ಕೆ ಸಚಿವ ತಂಗಡಗಿ ಪ್ರತಿಕ್ರಿಯೆ. ಸಿಎಂ ಸಿದ್ದರಾಮಯ್ಯ ಮಹಾರಾಷ್ಟ್ರ ಸಿಎಂ ಜೊತೆ ಚರ್ಚೆ ಮಾಡ್ತಾರೆ. ನಾವು ಜಿಲ್ಲಾಧಿಕಾರಿಗಳ ಜೊತೆ ಮಾತನಾಡಿ ಸಮಸ್ಯೆ ಸರಿಪಡಿಸೋ ಕೆಲಸ ಮಾಡ್ತೀವಿ ಎಂದು ಭರವಸೆ. ಇಂದು ರಾಜ್ಯದ ಕೇಂದ್ರ ಸಚಿವರಿಗೆ, ಮೈತ್ರಿ ಸಂಸದರಿಗೆ ಅಭಿನಂದನಾ ಸಮಾರಂಭ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನೂತನ ಸಚಿವರು ಹಾಗೂ ಸಂಸದರಿಗೆ ಸನ್ಮಾನ. ಕಾರ್ಯಕ್ರಮದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಮಾಜಿ ಸಿಎಂ ಬಿಎಸ್ವೈ, ಆರ್ ಅಶೋಕ್ ಸೇರಿ ಹಲವರು ಭಾಗಿ. ಇಂದು ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅಧ್ಯಕ್ಷತೆಯಲ್ಲಿ ಜಿಎಸ್ಟಿ ಕೌನ್ಸಿಲ್ ಸಭೆ. ಜಿಎಸ್ಟಿ ನೋಂದಣಿಗೆ ಆಧಾರ್ ನೀಡುವ ಬಗ್ಗೆ ನಿರ್ಧಾರ ಸಾಧ್ಯತೆ. ಗೇಮಿಂಗ್ ಕಂಪನಿಗಳಿಗೆ ತೆರಿಗೆ ವಸೂಲಿ ಹಾಗೂ ರಸಗೊಬ್ಬರದ ತೆರಿಗೆ ಇಳಿಸೋ ಬಗ್ಗೆ ಚರ್ಚೆ. ಸ್ವಿಟ್ಜರ್ಲೆಂಡ್ನ ಜಿನಿವಾದ ವಿಲ್ಲಾದಲ್ಲಿ ಭಾರತೀಯ ನೌಕರರಿಗೆ ಕಡಿಮೆ ಸಂಬಳ ಪ್ರಕರಣ. ನೌಕರರ ಶೋಷಣೆಯ ವಿರುದ್ಧ ಪ್ರಕಾಶ್ ಹಿಂದೂಜಾ ಹಾಗೂ ಪತ್ನಿಗೆ 4.5 ವರ್ಷ ಜೈಲು ಶಿಕ್ಷೆ. ಪುತ್ರ ಹಾಗೂ ಸೊಸೆಗೂ ಜೈಲು ಶಿಕ್ಷೆ ವಿಧಿಸಿದ ಕೋರ್ಟ್. ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ಶಾಕ್ ಕೊಟ್ಟ ಹೈಕೋರ್ಟ್. ಕೇಜ್ರಿವಾಲ್ಗೆ ನೀಡಿದ್ದ ಜಾಮೀನಿಗೆ ಮಧ್ಯಂತರ ತಡೆ. ತಮ್ಮ ಪತಿಯನ್ನ ಭಯೋತ್ಪಾದಕನಂತೆ ನಡೆಸಿಕೊಳ್ಳಲಾಗ್ತಿದೆ ಅಂತ ಸುನಿತಾ ಆರೋಪ. ಅಟಲ್ ಸೇತುವೆ ಬಿರುಕು ವಿಚಾರವಾಗಿ ಕಾಂಗ್ರೆಸ್ ಬಿಜೆಪಿ ನಡುವೆ ಕೆಸರೆರಚಾಟ. ಮೋದಿ ಉದ್ಘಾಟಿಸಿದ 5 ತಿಂಗಳಲ್ಲೇ ಬಿರುಕು ಕಾಣಿಸಿಕೊಂಡಿದ್ದಕ್ಕೆ ಭ್ರಷ್ಟಾಚಾರ ಕಾರಣವೆಂದು ಕಾಂಗ್ರೆಸ್ ಕಿಡಿ. ಬಿರುಕು ಸೇತುವೆಯಲ್ಲ, ಸರ್ವಿಸ್ ರಸ್ತೆಯಲ್ಲಿ ಎಂದು ಬಿಜೆಪಿ ವಾಗ್ದಾಳಿ. ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಸರ್ಕಾರದಿಂದ ರೈತರಿಗೆ ಭರ್ಜರಿ ಗಿಫ್ಟ್.
ಕಳೆದ ವರ್ಷ ಡಿಸೆಂಬರ್ 9ರ ಮೊದಲು ರೈತರು ಮಾಡಿದ್ದ ಸಾಲ ಮನ್ನಾ ಘೋಷಣೆ. ಶೀಘ್ರದಲ್ಲೇ ಆರ್ಥಿಕ ಮಾರ್ಗಸೂಚಿ ಮತ್ತು ಕಾರ್ಯವಿಧಾನ ಬಿಡುಗಡೆ. ಕರ್ನಾಟಕದಲ್ಲಿ ವಿರೋಧ ವ್ಯಕ್ತವಾಗಿದ್ದ ಹಿಜಾಬ್ಗೆ ಮುಸ್ಲಿಂ ದೇಶದಲ್ಲೇ ನಿಷೇಧ. ತಜಕಿಸ್ತಾನದಲ್ಲಿ ಸಾರ್ವಜನಿಕವಾಗಿ ಹಿಜಾಬ್ ಧರಿಸಿದ್ರೆ 5 ಲಕ್ಷದವರೆಗೂ ದಂಡ. ಹಿಜಾಬ್ ಧರಿಸೋದು ಬಡತನ ಮತ್ತು ಅನಾಗರಿಕತೆಯ ಸೂಚಕವೆಂದು ಬಣ್ಣಿಸಿದ ಸರ್ಕಾರ. ಇಂದು ಭಾರತ ವರ್ಸಸ್ ಬಾಂಗ್ಲಾದೇಶದ ನಡುವೆ ಸೂಪರ್ 8 ಹಣಾಹಣಿ. ವಿಶ್ವಕಪ್ನ ಅಂತಿಮ 8ರ ಪಟ್ಟದಲ್ಲಿ 2ನೇ ಗೆಲುವಿಗೆ ಟೀಂ ಇಂಡಿಯಾ ಕಾತರ. ಇಂದಿನ ಪಂದ್ಯದಲ್ಲೂ ಗೆದ್ರೆ ಸೆಮಿಫೈನಲ್ ಹಾದಿ ಸಲೀಸು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.